Good afternoon, everybody. Dear students, in the previous class, we have discussed about verbs, kinds of verbs, transitive and intransitive verbs, and their meanings with example, and also strong verbs and weak verb. What do you mean by strong verb and what is a weak verb, and also with the examples. And today I am going to teach you auxiliary verbs, ಸಹಾಯಕ ಕ್ರಿಯಾಪದಗಳು, auxiliary verbs. So in auxiliary verbs there are two kinds. First one primary auxiliary verbs, second one modal auxiliary verbs. Then what is the meaning of primary auxiliary verb and what is the meaning of modal auxiliary verbs? And now let's see the definition of auxiliary verb. A verb which helps other verbs to form different tenses is known as auxiliary verbs. ಹಾಗಾದರೆ ಸಹಾಯಕ ಕ್ರಿಯಾಪದಗಳು ಯಾರಿಗೆ ಸಹಾಯ ಮಾಡುತ್ತವೆ? ನೋಡಿ, ಇವುಗಳ ಹೆಸರೇ ಸಹಾಯಕ ಕ್ರಿಯಾಪದಗಳು. ಸಹಾಯ ಮಾಡೋದಕ್ಕಂತಲೇ ಇರ್ತಕ್ಕಂಥ ಕ್ರಿಯಾಪದಗಳಿಗೆ ನಾವು ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ಹಾಗಾದರೆ ಇವು ಯಾರಿಗೆ ಸಹಾಯ ಮಾಡ್ತವು? ವರ್ಬ್ಗಳಿಗೆ ಸಹಾಯ ಮಾಡ್ತವು. ದಟ್ ಮೀನ್ಸ್ ಮೇನ್ ವರ್ಬ್ಗಳಿಗೆ ಸಹಾಯ ಮಾಡ್ತವು. V1, V2, V3. ಸೊ ಇವುಗಳಿಗೆ ಇವು ಏನಪ್ಪ ಅಂದ್ರೆ ಸಹಾಯ ಮಾಡುವುದರ ಮೂಲಕ ಬೇರೆ ಬೇರೆ ಟೆನ್ಸ್ಗಳನ್ನಾಗಿ ನಾವು ಫಾರ್ಮ್ ಮಾಡ್ಬೋದು. ದಟ್ ಮೀನ್ಸ್ ಬೇರೆ ಬೇರೆ ವಾಕ್ಯಗಳನ್ನು ರಚನೆ ಮಾಡ್ಬೋದು. ಸೊ ದಟ್ ಮೇ ಬಿ ನೆಗೆಟಿವ್ ಆರ್ ದಟ್ ಮೇ ಬಿ ಕ್ವಶನ್, ಅಥವಾ ಬೇರೆ ಬೇರೆ ಟೆನ್ಸ್ ಆಗಿರ್ಬೋದು. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಾವು ಯಾವುದನ್ನು ಬೇಕಾದರೂ ಮಾಡ್ಬೋದು. ಯಾವುದರ ಸಹಾಯದಿಂದ? ಈ ಆಕ್ಸಿಲರೀಸ್ಗಳ ಸಹಾಯದಿಂದ. ಹಾಗಾದರೆ ಆಕ್ಸಿಲರೀಸ್ ಅಂದ್ರೇನು? ಸಹಾಯಕ ಕ್ರಿಯಾಪದಗಳು, ಸಹಾಯ ಮಾಡೋದಕ್ಕಂತಲೇ ಇರ್ತಕ್ಕಂಥ ಕ್ರಿಯಾಪದಗಳಿವು. ಸೊ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ನೋಡೋದಾದರೆ, ಒಬ್ಬ ವಯಸ್ಸಾಗಿರ್ತಕ್ಕಂಥ ಅಜ್ಜ. ಸೊ ಅಜ್ಜನ ಕೈಯಲ್ಲಿ ಏನಿದೆ ಹೇಳ್ರಿ, ಒಂದು ಸ್ಟಿಕ್ ಇರುತ್ತೆ. ಆ ಸ್ಟಿಕ್, ಆ ಸಹಾಯದಿಂದ ಆತ ಏನು ಮಾಡ್ತಾನೆ, ನಡೀತಾ ಹೋಗ್ತಾನೆ. ಹಾಗಾದರೆ ಆ ಅಜ್ಜ ನಡಿಬೇಕಂದ್ರೆ ಆತನಿಗೆ ಸಹಾಯ ಮಾಡುವಂಥದ್ದು ಯಾವುದಲ್ಲಿ? ಏನಾಗುತ್ತೆ ಹೇಳ್ರಿ, ಒಂದು ಸ್ಟಿಕ್ಕಲ್ಲಿ ಆತನಿಗೆ ಕಂಪಲ್ಸರಿ ಬೇಕೇ ಬೇಕು. ಆ ಸ್ಟಿಕ್ ಇಲ್ಲ ಅಂದರೆ ಆತ ನಡೆಯೋಕ್ಕೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಆ ಸ್ಟಿಕ್ಕಿನ ಸಹಾಯದಿಂದ ಅಜ್ಜ ಯಾವ ರೀತಿ ನಡೀತಾ ಹೋಗ್ತಾನೆ, ಅದೇ ರೀತಿ ಮೇನ್ ವರ್ಬ್ಗಳಿಗೆ ಈ ಸಹಾಯಕ ಕ್ರಿಯಾಪದಗಳು ಒಂದು ಸ್ಟಿಕ್ ಇದ್ದಂತೆ. ಇವು ಅಲ್ಲಿ ಹೆಲ್ಪ್ ಮಾಡ್ತಾವು, ಆ ಕ್ರಿಯಾಪದಗಳಿಗೆ ಹೆಲ್ಪ್ ಮಾಡ್ತಾವು. ಸೊ ಅಂದಾಗ ಏನಾಗುತ್ತೆ, ಅಲ್ಲಿ ಮೇನ್ ವರ್ಬ್ಗಳು ಆ್ಯಕ್ಟಿವ್ ಆಗ್ತಾವು. ಬೇರೆ ಬೇರೆ ಟೆನ್ಸಿಗೆ ಅವು ಏನಾಗ್ತವೆ ಹೇಳ್ರಿ, ನಾವು ಸೆಂಟೆನ್ಸನ್ನು ಮಾಡ್ಬೋದು. ಹಾಗಾದರೆ ಒಬ್ಬ ವಯಸ್ಸಾಗಿರ್ತಕ್ಕಂಥ ಅಜ್ಜ ಇಲ್ಲೇ ಮೇನ್ ವರ್ಬ್ ಆದರೆ, ಆ ಸ್ಟಿಕ್ ಏನಾಗುತ್ತೆ ಹೇಳ್ರಿ, ಇಲ್ಲೇ ಈ ಎಲ್ಲ ಸಹಾಯಕ ಕ್ರಿಯಾಪದಗಳು ಆಗ್ತವೆ. ಓಕೆ, ಅರ್ಥ ಆಯ್ತಾ ನಿಮಗಿದು? ಹಾಗಾದರೆ ದೇರ್ ಆರ್ ಟೂ ಕೈಂಡ್ಸ್ ಇನ್ ಆಕ್ಸಿಲರೀಸ್. ಫಸ್ಟ್ ಒನ್ ಪ್ರೈಮರಿ ಆಕ್ಸಿಲರೀಸ್. ಆ ಪ್ರೈಮರಿ ಆಕ್ಸಿಲರೀಸ್ ಅಂದರೆ ಏನು? ಪ್ರಾಥಮಿಕ ಸಹಾಯಕ ಕ್ರಿಯಾಪದಗಳು ಅಂತ ಅರ್ಥ ಕೊಡುತ್ತಿದೆ. ಅದರ ಡೆಫಿನಿಷನ್ ನೋಡೋಣ ಈಗ. ಸೊ ವರ್ಬ್ಸ್ ಯೂಸ್ಡ್ ಟು ಫಾರ್ಮ್ ನೆಗೆಟಿವ್ಸ್, ಕ್ವಶನ್ಸ್ ಆ್ಯಂಡ್ ಟೆನ್ಸಸ್ ಆರ್ ನೌನ್ ಆಸ್ ಪ್ರೈಮರಿ ಆಕ್ಸಿಲರೀಸ್. ಆರ್ ನೌನ್ ಆಸ್ ಪ್ರೈಮರಿ ಆಕ್ಸಿಲರೀಸ್. ಹಾಗಾದರೆ ಈ ಪ್ರಾಥಮಿಕ ಸಹಾಯಕ ಕ್ರಿಯಾಪದಗಳಿಂದ ನಾವು ನೆಗೆಟಿವ್ಸನ್ನು ಮಾಡ್ಬೋದು, ಆ್ಯಂಡ್ ಕ್ವಶನ್ಸನ್ನು ಮಾಡ್ಬೋದು, ಆ್ಯಂಡ್ ಬೇರೆ ಬೇರೆ ಟೆನ್ಸ್ಗಳನ್ನಾಗಿ ನಾವು ಮಾಡ್ಬೋದು. ಸೊ ಅವುಗಳಿಗೆ ನಾವೇನಪ್ಪ ಅಂದರೆ ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಆರ್ ದಿ ಪ್ರೈಮರಿ ಆಕ್ಸಿಲರೀಸ್? ಅವೆಲ್ಲ ಯಾವುವು ಅಂತ ವಿಚಾರ ಮಾಡಿದಾಗ, ಆಮ್, ಈಸ್, ಆರ್, ವಾಸ್, ವರ್, ಬೀನ್, ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಇವೆಲ್ಲವೂ ಏನಪ್ಪ ಅಂದರೆ ಪ್ರಾಥಮಿಕ ಸಹಾಯಕ ಕ್ರಿಯಾಪದಗಳು. ಹಾಗಾದರೆ ಇವುಗಳು ಯಾವ ರೀತಿ ನಾವು ನೆಗೆಟಿವ್ಸ್ ಆ್ಯಂಡ್ ಕ್ವಶನ್ಸನ್ನು ಮಾಡ್ಬೋದು? ಹೌ ಟು ಮೇಕ್ ನೆಗೆಟಿವ್ಸ್ ಆ್ಯಂಡ್ ಕ್ವಶನ್ಸ್ ಬೈ ಯೂಸಿಂಗ್ ದೀಸ್ ಹೆಲ್ಪಿಂಗ್ ವರ್ಬ್ಸ್. ಹಾಗಾದರೆ ಇನ್ನು ಪ್ರೆಸೆಂಟ್ ಟೆನ್ಸ್, ಆಮ್, ಈಸ್, ಆರ್. ಪ್ರೆಸೆಂಟ್ ಟೆನ್ಸ್ ಆಮ್, ಈಸ್, ಆರ್. ಸೊ ಇಟ್ ಇಂಡಿಕೇಟ್ಸ್ ಪ್ರೆಸೆಂಟ್ ಟೆನ್ಸ್, ಆಮ್, ಈಸ್, ಆರ್. ಆ್ಯಂಡ್ was were used in the past tense. It expresses past tense. And also did. So this one is a past tense. Okay, we use
these helping verb in past tense. And then have has present perfect tense ಅಲ್ಲಿ ನಾವು ಇದನ್ನ ಏನು ಮಾಡ್ತೀವಿ ಬಳಕೆ ಮಾಡ್ತೀವಿ. ಆ್ಯಂಡ್ ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಬಳಕೆ ಮಾಡ್ತೀವಿ. ಆದರೆ ಫಸ್ಟ್ ಒನ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಡಸ್ ಪ್ಲಸ್ ವಿ ಒನ್, ಡೂ ಡಸ್ ಪ್ಲಸ್ ವಿ ಒನ್ ಇದೊಂದು ಫಾರ್ಮುಲಾ. ಐ ಗೋ ಟು ಮಾರ್ಕೆಟ್, ಐ ಗೋ ಟು ಮಾರ್ಕೆಟ್, ಐ ಡು ನಾಟ್ ಗೋ ಟು ಮಾರ್ಕೆಟ್, ಡು ಐ ಗೋ ಟು ಮಾರ್ಕೆಟ್. ಹಾಗಾದರೆ ಈ ವಾಕ್ಯಗಳನ್ನು ಗಮನಿಸಿ. ಸೊ ಐ ಗೋ ಟು ಮಾರ್ಕೆಟ್ affirmative sentence, and I do not go to market negative sentence. Do I go to market yes or no question. Why do I go to market WH question. ಅರೆ ಈ ರೀತಿ ನಾವು ವಾಕ್ಯಗಳನ್ನು ಬೇರೆ ಬೇರೆ ಮಾಡಿದಾಗ ನಮಗಿಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ಸಹಾಯಕ ಕ್ರಿಯಾಪದ ಯಾವುದಪ್ಪ ಅಂದರೆ ಡೂ. ಹಾಗಾದರೆ ವಿ ಒನ್ನಲ್ಲಿ ಡೂ ಆ್ಯಂಡ್ ಡಸ್ ಈ ಎರಡು ಸಹಾಯಕ ಕ್ರಿಯಾಪದಗಳು ವಿ ಒನ್ನಲ್ಲಿ ಇರ್ತವೆ. ನಾವು ಯಾವಾಗ ಅಫರ್ಮೇಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಮಾಡ್ತೀವಿ ಆವಾಗ ಈ ಹೆಲ್ಪಿಂಗ್ ವರ್ಬ್ಗಳು ಎಕ್ಸಿಸ್ಟ್ ಆಗ್ತವೆ. ಓಕೆ, ಸೊ ನೆಗೆಟಿವ್ ಮಾಡಬೇಕಾದ್ರೆ ಮತ್ತು WH ಮಾಡಬೇಕಾದ್ರೆ. ಸೊ ಫಾರ್ ಎಕ್ಸಾಂಪಲ್ ಐ ಟೀಚ್ ಇಂಗ್ಲೀಷ್ ಗ್ರಾಮರ್. ಸೊ ಟೀಚ್ ಈಸ್ ದ ವಿ ಒನ್. ಸೊ ದಿಸ್ ಈಸ್ ಅಫರ್ಮೇಟಿವ್ ಸೆಂಟೆನ್ಸ್. ವೆನ್ ಐ ಚೇಂಜ್ ಇನ್ ಟು ನೆಗೆಟಿವ್ ದೆನ್ ಐ ಯೂಸ್ ಡೂ. ಐ ಡು ನಾಟ್ ಟೀಚ್ ಇಂಗ್ಲೀಷ್ ಗ್ರಾಮರ್, ಐ ಡು ನಾಟ್ ಟೀಚ್ ಇಂಗ್ಲೀಷ್ ಗ್ರಾಮರ್, ನಾನು ಇಂಗ್ಲೀಷ್ ಗ್ರಾಮರನ್ನು ಕಲಿಸುವುದಿಲ್ಲ ಅಂತಾಗುತ್ತೆ. ಆ್ಯಂಡ್ ದೆನ್ ಡು ಐ ಟೀಚ್ ಇಂಗ್ಲೀಷ್ ಗ್ರಾಮರ್, ನಾನು ಇಂಗ್ಲೀಷ್ ಗ್ರಾಮರನ್ನು ಕಲಿಸುತ್ತೇನೆಯೇ. ಸೊ ಸಪೋಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ ಶಿ ಇಟ್, ಡಸ್ ಹಿ ಟೀಚ್ ಇಂಗ್ಲೀಷ್ ಗ್ರಾಮರ್. ಥರ್ಡ್ ಪರ್ಸನ್ಗೆ ಏನಾಗುತ್ತೆ ಹೇಳಿ ಡಸ್ ಬರುತ್ತೆ. ಈ ಶಿ ಇಟ್, ಡಸ್ ಇ ಟೀಚ್ ಇಂಗ್ಲೀಷ್ ಗ್ರಾಮರ್, does she teach English grammar, does it teach English grammar. Okay, right? And then am is are, am is are ಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ತೀವಿ. ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. he is playing cricket, she is playing cricket, they are playing football, they are working hard. ಸೊ ಈ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಆ್ಯಮ್ ಈಸ್ ಆರ್ ಅನ್ನು ಬಳಕೆ ಮಾಡ್ತೀವಿ. ಇದು ಪ್ರೆಸೆಂಟ್ ಟೆನ್ಸನ್ನು ತೋರಿಸ್ಕೊಡುತ್ತೆ. ಆ್ಯಂಡ್ ದೆನ್ ವಾಸ್ ವರ್. ಸೊ ವಾಸ್ ವರ್, ಸೊ ಇದು ಪಾಸ್ಟ್ ಟೆನ್ಸನ್ನು ತೋರಿಸ್ಕೊಡುತ್ತೆ. ಸೊ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಗ್ರೌಂಡ್. ಓಕೆ, ಐ ವಾಸ್ ರೈಟಿಂಗ್ ಇಂಗ್ಲೀಷ್ ಗ್ರಾಮರ್, ದೇ ವರ್ ಸಿಂಗಿಂಗ್ ಎ ಸಾಂಗ್, ದೇ ವರ್ ಡೂಯಿಂಗ್ ದೇರ್ ಹೋಮ್ವರ್ಕ್. ಅವರು ಅವರ ಮನೆ ಕೆಲಸವನ್ನು ಮಾಡ್ತಾ ಇದ್ರು. ಹೌದಾ, ನಾನು ಆಡ್ತಾ ಇದ್ದೆ. ಸೊ ಇದೆಲ್ಲ ಏನಪ್ಪ ಅಂದರೆ ಪಾಸ್ಟ್ ಟೆನ್ಸನ್ನು ತೋರಿಸ್ಕೊಡುತ್ತೆ. ಆ್ಯಂಡ್ ಬೀನ್ ಇದೆಲ್ಲ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಕೆ ಆಗುತ್ತೆ. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಹಿಯರ್ ಬೀನ್. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಶಿ ಹ್ಯಾಸ್ ಬೀನ್ ರೈಟಿಂಗ್ ಇಂಗ್ಲೀಷ್. ಶಿ ಹ್ಯಾಸ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್. ಸೊ ಈ ಥರ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಬೀನನ್ನು ಬಳಕೆ ಮಾಡ್ತೀವಿ. ಆ್ಯಂಡ್ ದೆನ್ ಸೊ ಡೂ ಮುಗೀತು, ಆ್ಯಂಡ್ ಡಸ್ ಆಯಿತು, ಆ್ಯಂಡ್ ಡಿಡ್. ಸೊ ಡಿಡ್ ಈಸ್ ಇನ್ V2. ಈ V2 ವರ್ಬಲ್ಲಿ ಸೊ ಡಿಡ್ ಇರುತ್ತೆ. ಸೊ ಅಫರ್ಮೇಟಿವ್ ಸೆಂಟೆನ್ಸನ್ನು ನೋಡೋಣ ಈ ಸದ್ಯ. ಫಾರ್ ಎಕ್ಸಾಂಪಲ್ ಹೀ ವೆಂಟ್ ಟು ಸ್ಕೂಲ್. ಅವನು ಶಾಲೆಗೆ ಹೋದನು. ಇದು ಅಫರ್ಮೇಟಿವ್ ಸೆಂಟೆನ್ಸ್ ಇನ್ ಪಾಸ್ಟ್ ಟೆನ್ಸ್. ಹಿ ವೆಂಟ್ ಟು ಸ್ಕೂಲ್ ಅನ್ನು ನೆಗೆಟಿವ್ ಮಾಡಿದಾಗ ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗಲಿಲ್ಲ. ಡಿಡ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋದನೆ. ವೆನ್ ಡಿಡ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಯಾವಾಗ ಹೋದನು. ನೋಡ್ರಿ, ಇಷ್ಟೆಲ್ಲ ನಾವು ಫಾರ್ಮ್ಸನ್ನು ಮಾಡ್ಬೋದು. ಯಾವುದರ ಸಹಾಯದಿಂದ? ಈ ಡಿಡ್ನ ಸಹಾಯದಿಂದ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹ್ಯಾವ್ ಆ್ಯಂಡ್ ಹ್ಯಾಸ್. ಸೊ ಈ ಹ್ಯಾವ್ ಮತ್ತು ಆ್ಯಸ್ ಅಂತಕ್ಕಂಥ ಸಹಾಯಕ ಕ್ರಿಯಾಪದಗಳನ್ನು ನಾವು ಪರ್ಫೆಕ್ಟ್ ಟೆನ್ಸಲ್ಲಿ ತೊಗೊತೀವಿ. ಸೊ ಇಟ್ ಮೇ ಬಿ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಪಾಸ್ಟ್ ಪರ್ಫೆಕ್ಟ್. ಐ ಹ್ಯಾವ್ ರಿಟನ್ ಇಂಗ್ಲೀಷ್, ಶಿ ಹ್ಯಾಸ್ ರಿಟನ್ ಇಂಗ್ಲೀಷ್. ಸೊ ದೀಸ್ ಆರ್ ಆಲ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆ್ಯಂಡ್ ದೆನ್ ಶಿ ಹ್ಯಾಡ್ ರಿಟನ್ ಇಂಗ್ಲೀಷ್, ಐ ಹ್ಯಾಡ್ ರಿಟನ್ ಇಂಗ್ಲೀಷ್. ಸೊ ದೀಸ್ ಆರ್ ಆಲ್
ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದ್ರೆ ಪರ್ಫೆಕ್ಟ್ ಟೆನ್ಸಲ್ಲಿ ನಾವೇನು ಮಾಡ್ತೀವಿ, ಹ್ಯಾವ್ ಮತ್ತು ಆ್ಯಸ್ ಅನ್ನು ಬಳಕೆ ಮಾಡ್ತೀವಿ. ಇಲ್ಲಿ ಯಾವಾಗಲೂ ನಾವೇನಪ್ಪ ಅಂದ್ರೆ V3 ಫಾರ್ಮನ್ನು ತೊಗೊತೀವಿ. ಇಲ್ಲೇ ಐ ಹ್ಯಾವ್ ರಿಟರ್ನ್, ರೈಟ್, ರೋಟ್, ರಿಟರ್ನ್. ಸೊ V3 ಫಾರ್ಮನ್ನು ನಾವಿಲ್ಲೇ ತೊಗೊತೀವಿ. V3. Okay. And then, so these are all what? These are all primary auxiliaries, and by using these auxiliaries, so we can form negative sentence, and we can form questions, and we can form many tenses, okay, by using these all auxiliaries. And then I am going to next point, modal auxiliaries. So modal auxiliaries apandre verbs used to express various moods and mental attitudes like hope, expectations, and possibility and futurity are known as modal auxiliaries. ಹಾಗಾದರೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ತೋರಿಸುವಂಥ ಸಹಾಯಕ ಕ್ರಿಯಾಪದಗಳು ಅಂದರೆ ಮಾಡಲ್ ಆಕ್ಸಿಲರೀಸ್ ಅಂತ ಕರಿತೀವಿ. ಅದು ನೋಡ್ರಿ, ಮೆಂಟಲ್ ಅಟಿಟ್ಯೂಡ್ಸ್. ಸೊ ಫಾರ್ ಎಕ್ಸಾಂಪಲ್ ನಮಗೆ ಹೋಪ್ ಅಂದ್ರೆ ಏನು? ಹೋಪ್ ಅಂದ್ರೆ ಏನೋ ಒಂದು ಭರವಸೆ ಅಂತಾಗುತ್ತೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳಾಗಿರ್ಬೋದು, ಅಥವಾ ಪಾಸಿಬಿಲಿಟೀಸ್ ಅಥವಾ ಚಾನ್ಸಸ್ಗಳು ಅಂದರೆ ಮುಂದೆ ಆಗ್ತಕ್ಕಂಥ ಚಾನ್ಸಸ್ಗಳು, ಸಾಧ್ಯತೆಗಳು ಅಂತ ಕರಿತೀವಿ ನಾವಿಲ್ಲಿ. ಆ್ಯಂಡ್ ಫ್ಯೂಚರಿಟಿ ಅಂದ್ರೆ ಭವಿಷ್ಯ ಅಥವಾ ಮುಂದೆ ಆಗ್ತಕ್ಕಂಥ ಒಂದು ಘಟನೆ, ಸೊ ಫ್ಯೂಚರ್ ಅಂತ ಹೇಳ್ತೀವಲ್ಲ, ಅದು ಆಗುತ್ತೆ. ಆ್ಯಂಡ್ ಇವುಗಳನ್ನು ಹೇಳುವಲ್ಲಿ ನಮಗೆ ಏನು ಬೇಕಪ್ಪ ಅಂದರೆ ಈ ಮಾಡಲ್ ಆಕ್ಸಿಲರೀಸ್ಗಳು ನಮಗೆ ಬೇಕು. ಸೊ ಹಾಗಾದರೆ ಮಾಡಲ್ ಆಕ್ಸಿಲರೀಸ್ಗಳು ಯಾವ ಅಂತ ನೋಡೋಣ ಇವಾಗ. ನೋಡ್ರಿ, ವಾಟ್ ಆರ್ ದಿ ಮಾಡಲ್ ಆಕ್ಸಿಲರೀಸ್? ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, will, would, must, and dare, out to, used to, right. First one, can. It express capacity or ability. ಇದು ನಮಗೆ ಏನು ತೋರಿಸ್ಕೊಡ್ತಪ್ಪ ಅಂದರೆ ಸಾಮರ್ಥ್ಯವನ್ನು ತೋರಿಸ್ಕೊಡುತ್ತೆ. ಐ ಕ್ಯಾನ್ ಪಾಸ್ IAS ಎಕ್ಸಾಮ್, ನಾನು IAS ಪರೀಕ್ಷೆಯನ್ನು ಪಾಸ್ ಮಾಡಬಲ್ಲೆ. ಸೊ ಪಾಸಿಬಿಲಿಟಿ. ಸೊ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಕ್ಯಾನ್ ಪ್ರೆಸೆಂಟ್ ಟೆನ್ಸ್, ಕುಡ್ ಪಾಸ್ಟ್ ಟೆನ್ಸ್. ಆ್ಯಂಡ್ ಐ ಕ್ಯಾನ್ ವಿನ್ ದ ಮ್ಯಾಚ್, ನಾನು ಮ್ಯಾಚನ್ನು ಗೆಲ್ಲಬಲ್ಲೆ. ಓಕೆ. ಆ್ಯಂಡ್ ಆಲ್ಸೋ ಇಟ್ ಎಕ್ಸ್ಪ್ರೆಸ್ ಪರ್ಮಿಷನ್. ಕ್ಯಾನ್ ಐ ಗೆಟ್ ಇನ್, ನಾನು ಒಳಗಡೆ ಬರ್ಬೋದೆ. ಕ್ಯಾನ್ ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡ್ಬೋದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಅಟ್ಟಿಟ್ಯೂಡನ್ನು ಇದೇನು ಮಾಡುತ್ತೆ, ನಮಗೆ ತೋರಿಸಿಕೊಡುತ್ತೆ. ಯಾವುದು? ಕ್ಯಾನ್. ಆ್ಯಂಡ್ ದೆನ್ ಕುಡ್, ಇಟ್ ಎಕ್ಸ್ಪ್ರೆಸ್ ಎಬಿಲಿಟಿ ಇನ್ ಪಾಸ್ಟ್. ದಟ್ ಮೀನ್ಸ್ ಐ ಕುಡ್ ವಾಕ್ ಫಾಸ್ಟ್, ನಾನು ಜೋರಾಗಿ ನಡೆಯುತ್ತಿದ್ದೆ. ಐ ಕುಡ್ ರೈಟ್ ಆ್ಯಂಡ್ ರೀಡ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಓದ್ತಿದ್ದೆ, ಬರಿತಿದ್ದೆ. Okay, it expresses ability in past. Which one? Could. And then may. It is used to express possibility. Possibility means ಸಾಧ್ಯತೆಗಳನ್ನು ಇದು ಹೇಳ್ಕೊಡುತ್ತೆ. 50% ಆಫ್ ಪಾಸಿಬಿಲಿಟೀಸ್ ಅನ್ನು ಹೇಳ್ಕೊಡುತ್ತೆ. ಇಟ್ ಮೇ ರೇನ್, ಮಳೆ ಆಗ್ಬೋದು. ಅಥವಾ ಐ ಮೇ ಟಿಕೆಟ್ ಟು ಬ್ಯಾಂಗ್ಳೂರ್, ನನಗೆ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಟಿಕೆಟ್ ಸಿಗಬಹುದು. ದಟ್ ಮೀನ್ಸ್ ಪಾಸಿಬಿಲಿಟಿಯನ್ನು ಇದು ತೋರಿಸ್ಕೊಡುತ್ತೆ. ಯಾವುದು? ಮೇ. ಸೊ ಇಟ್ ಈಸ್ ಮೇ ಏನಾಗುತ್ತೆ, ಪಾಸಿಬಿಲಿಟಿಯನ್ನು ತೋರಿಸ್ಕೊಡುತ್ತೆ. ಆ್ಯಂಡ್ ದೆನ್ ಮೈಟ್. ಇಟ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ ಪಾಸಿಬಿಲಿಟಿ ಇನ್ ಪಾಸ್ಟ್. ಓಕೆ, ದಿಸ್ ಒನ್ ಇಸ್ ಪ್ರೆಸೆಂಟ್, ದಿಸ್ ಒನ್ ಇಸ್ ಪಾಸ್ಟ್. ಇಟ್ ಮೈಟ್ ರೇನ್, ಮಳೆ ಆಗಬಹುದು. ಸೊ 25% ಪಾಸಿಬಿಲಿಟಿಯನ್ನು ಹೇಳ್ಕೊಡುತ್ತೆ. ಯಾವುದು? ಮೈಟ್. ಆ್ಯಂಡ್ ಕಿರಣ್ ಮೈಟ್ ಫೇಲ್ ಇನ್ ದ ಎಕ್ಸಾಮ್. ಸೊ ಕಿರಣ್ ಎಕ್ಸಾಮ್ನಲ್ಲಿ ಫೇಲ್ ಆಗ್ಬೋದು, ಹೇಳಕ್ಕೆ ಬರಲ್ಲ ಅಂತ ಏನಾಗುತ್ತೆ, ಅರ್ಥ ಕೊಡುತ್ತೆ. ಯಾವುದು? ಮೈಟ್. ಮೇ ಆ್ಯಂಡ್ ಮೈಟ್. ಓಕೆ. ಆ್ಯಂಡ್ ದೆನ್ ಶಾಲ್. ಸೊ ಶಾಲ್ ಎಕ್ಸ್ಪ್ರೆಸಸ್ ಫ್ಯೂಚರ್ ಟೆನ್ಸ್. ಹಾಗಾದ್ರೆ ನಾವು ಶಾಲನ್ನು ಏನು ಮಾಡ್ತೀವಿ, ಭವಿಷ್ಯತ್ ಕಾಲದಲ್ಲಿ ಬಳಕೆ ಮಾಡ್ತೀವಿ. ಐ ಮತ್ತು ವಿಗೆ ಇದನ್ನು ಬಳಕೆ ಮಾಡ್ತೀವಿ. ಐ ಶಾಲ್ ಗೋ ದೇರ್, ನಾನು ಅಲ್ಲಿಗೆ ಹೋಗುವೆ. ಐ ಶಾಲ್ ವಿನ್ ದ ಮ್ಯಾಚ್, ನಾನು ಮ್ಯಾಚನ್ನು ಗೆಲ್ಲುವೆ. ಓಕೆ. ಐ ಶಾಲ್ ಗೋ ಟು ಸ್ಕೂಲ್, ವಿ ಶಾಲ್
ಗೋ ಟು ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಲಿಕ್ಕೆ ಹೋಗುವೆವು ಅಂತ ಅರ್ಥ ಕೊಡುತ್ತೆ. ಹಾಗಾದರೆ ಇಟ್ ಎಕ್ಸ್ಪ್ರೆಸಸ್ ಫ್ಯೂಚರ್ ಟೆನ್ಸ್ ಶಾಲ್. ಆ್ಯಂಡ್ ದೆನ್ ಶುಡ್, ಇಟ್ ಎಕ್ಸ್ಪ್ರೆಸಸ್ ಅಡ್ವೈಸಬಿಲಿಟಿ. ಸೊ ಅಡ್ವೈಸಬಿಲಿಟಿ ಮೀನ್ಸ್ ಯು ಶುಡ್ ಬಿ ನೀಟ್, ನೀನು ಶಿಸ್ತಿನಿಂದಿರಬೇಕು. ನೋಡ್ರಿ, ಬುದ್ಧಿ ಹೇಳುತ್ತಿದ್ದು ನೀನು ಹಂಗಿರ್ಬೇಕು ಹಿಂಗಿರ್ಬೇಕು. ಯು ಶುಡ್ ಬಿ ನೀಟ್, ಯು ಶುಡ್ ಬಿ ಸ್ಟಡಿ ಹಾರ್ಡ್, ನೀನು ಭಾಳ ಕಷ್ಟಪಟ್ಟು ಓದಬೇಕು. ಯು ಶುಡ್ ಬಿ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಬೇಕು. ಹಾಗಾದ್ರೆ ಇದು ಅಡ್ವೈಸಬಿಲಿಟಿಯನ್ನು ಹೇಳ್ಕೊಡುತ್ತೆ. ಯಾವುದು? ಶುಡ್. ಓಕೆ, ಶಾಲ್ಗೂ ಮತ್ತು ಶುಡ್ಗಿರ್ತಕ್ಕಂಥ ಒಂದು ವ್ಯತ್ಯಾಸ. ರೈಟ್. ಆ್ಯಂಡ್ ದೆನ್ ವಿಲ್, ಇಟ್ ಎಕ್ಸ್ಪ್ರೆಸಸ್ ಫ್ಯೂಚರ್ ಟೆನ್ಸ್. ಐ ವಿಲ್ ಕಿಲ್ ದ ಟೈಗರ್, ನಾನು ಹುಲಿಯನ್ನು ಕೊಲ್ಲುವೆನು. ಓಕೆ, ರೈಟ್. ಐ ವಿಲ್ ವಿನ್ ದ ಮ್ಯಾಚ್, ನಾನು ಮ್ಯಾಚನ್ನು ಗೆಲ್ಲುವೆನು. ಹಿ ವಿಲ್ ವಿನ್ ದ ಮ್ಯಾಚ್, ಶಿ ವಿಲ್ ವಿನ್ ದ ಮ್ಯಾಚ್, ಶಿ ವಿಲ್ ಗೋ ದೇರ್, ಶಿ ವಿಲ್ ರೀಡ್ ಇಂಗ್ಲೀಷ್, ಹಿ ವಿಲ್ ರೈಟ್ ಇಂಗ್ಲೀಷ್, ಹಿ ವಿಲ್ ಟೆಲ್ ಸ್ಟೋರೀಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಫ್ಯೂಚರನ್ನು ಯಾವುದು ಹೇಳ್ಕೊಡುತ್ತೆ? ವಿಲ್ ಹೇಳ್ಕೊಡುತ್ತೆ. ಆ್ಯಂಡ್ ದೆನ್ ವುಡ್, ಇಟ್ ಎಕ್ಸ್ಪ್ರೆಸಸ್ ಇನ್ ಇಂಡೈರೆಕ್ಟ್ ಟೆನ್ಸ್ ಆಸ್ ಎ ಪಾಸ್ಟ್. ಸೊ ಇದು ಕೂಡ ಏನಾಗುತ್ತೆ? ಸೊ ಫ್ಯೂಚರ್ನ ಹೇಳ್ಕೊಡುತ್ತೆ, ಬಟ್ ಪಾಸ್ಟ್ ಟೆನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಇಂಡೈರೆಕ್ಟ್ ಸ್ಪೀಚಲ್ಲಿ. ಕರೆಕ್ಟ್. ಹಾಗಾದರೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ನೇಹಾ ಸೇಡ್ ದಟ್ ಶಿ ವುಡ್ ವಿನ್ ದ ಮ್ಯಾಚ್, ಶಿ ವುಡ್ ವಿನ್ ದ ಮ್ಯಾಚ್. ನೇಹಾ ಮ್ಯಾಚಿನಲ್ಲಿ ಗೆಲ್ಲುವೇನೆ ಎಂದು ಹೇಳಿದಳು. ಆ್ಯಂಡ್ ಮೋಹನ್ ಸೇಡ್ ದಟ್ ಹಿ ವುಡ್ ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಯುವೆನೆಂದು, ಮೋಹನ್ ಇಂಗ್ಲೀಷ್ ಕಲಿಯುವೆನೆಂದು ಹೇಳಿದನು. ಹಾಗಾದರೆ ಈ ವುಡ್ಡನ್ನು ನಾವೇನು ಮಾಡ್ತೀವಿ? ಇಂಡೈರೆಕ್ಟ್ ಸ್ಪೀಚಲ್ಲಿ ಯೂಸ್ ಮಾಡ್ತೀವಿ, ಆ್ಯಸ್ ಎ ಪಾಸ್ಟ್ ಟೆನ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ರೈಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್, ಮಸ್ಟ್. ಸೊ ಮಸ್ಟ್ ಮೀನ್ಸ್ ಕಂಪಲ್ಷನ್, ಇಟ್ ಎಕ್ಸ್ಪ್ರೆಸ್ ಕಂಪಲ್ಷನ್. ಸೊ ಕಂಪಲ್ಷನ್ ಮೀನ್ಸ್ ಕಂಪಲ್ಸರಿ ಅಂತ ಅರ್ಥ ಕೊಡುತ್ತೆ. ಸೊ ಹಾಗಾದ್ರೆ ಯಾಗತ್ತಂದ್ರೆ, ಐ ಮಸ್ಟ್ ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲೀಲೇಬೇಕು. ನೋಡ್ರಿ, ಕಂಪಲ್ಷನ್. ಐ ಮಸ್ಟ್ ಗೋ ದೇರ್, ನಾನು ಅಲ್ಲಿಗೆ ಹೋಗಲೇಬೇಕು. ಐ ಮಸ್ಟ್ ಡೂ ಮೈ ಡ್ಯೂಟಿ, ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಸ್ಟ್ರೆಸ್ಸನ್ನು ಕೊಡುತ್ತೆ. ಯಾವುದು? ಮಸ್ಟ್. ಮಸ್ಟ್ ಮೀನ್ಸ್ ಕಂಪಲ್ಸರಿ. ಕಂಪಲ್ಸರಿ ಆಗಿರ್ತಕ್ಕಂಥದ್ದನ್ನು ಹೇಳಬೇಕಾದ್ರೆ ನಾವು ಮಸ್ಟನ್ನು ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಡೇರ್. ಸೊ ಡೇರ್, ಇಟ್ ಎಕ್ಸ್ಪ್ರೆಸಸ್ ಆರ್ ಇಟ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಇನಫ್ ಕರೇಜ್ ಆರ್ ಚಾಲೆಂಜ್. ಇನಫ್ ಕರೇಜ್ ಆ್ಯಂಡ್ ಚಾಲೆಂಜ್. ಹೌ ಡೇರ್ ಟು ಎಂಟರ್ ಹಿಯರ್, ಇಲ್ಲಿಗೆ ಬರೋದಕ್ಕೆ ನಿನಗೆಷ್ಟು ಧೈರ್ಯ. ಎಕ್ಸಾಂಪಲ್, ಹೌ ಡೇರ್ ಟು ಸ್ಟೀಲ್ ಮೈ ಪರ್ಸ್, ನನ್ನ ಪರ್ಸನ್ನು ಕಳುವು ಮಾಡೋದಕ್ಕೆ ನಿನಗೆಷ್ಟು ಧೈರ್ಯ. ನೋಡ್ರಿ, ಇಂಥ ಸಿಚುವೇಶನ್ಸ್ಗಳಲ್ಲಿ ನಾವೇನಪ್ಪ ಅಂದರೆ ಡೇರನ್ನು ಯೂಸ್ ಮಾಡಬೇಕು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್, ಔಟ್ ಟು. ಸೊ ಔಟ್ ಟು ಈಸ್ ಆಲ್ಸೋ ಎ ಮಾಡಲ್ ಆಕ್ಸಿಲರಿ. ಸೊ ಇಟ್ ಎಕ್ಸ್ಪ್ರೆಸ್ ಸೋಷಿಯಲ್ ಆಬ್ಲಿಗೇಷನ್ಸ್, ಸಾಮಾಜಿಕ ಕಳಕಳಿ ಅಥವಾ ಒಂದು ಸಾಮಾಜಿಕವಾಗಿ ಇದನ್ನು ಬಳಕೆ ಮಾಡ್ತೀವಿ, ಸೋಷಿಯಲ್ ಆಬ್ಲಿಗೇಷನ್ಸ್. ಸೊ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ವಿ ಔಟ್ ಟು ಟೇಕ್ ಕೇರ್ ಆಫ್ ಚಿಲ್ಡ್ರನ್, ನಾವು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ವಿ ಔಟ್ ಟು ರೆಸ್ಪೆಕ್ಟ್ ಎಲ್ಡರ್ಸ್, ನಾವು ಹಿರಿಯರಿಗೆ ಗೌರವ ಕೊಡಬೇಕು, ರೆಸ್ಪೆಕ್ಟನ್ನು ಕೊಡಬೇಕು ಅಂತಕ್ಕಂಥ ಸೋಷಿಯಲ್ ಆಬ್ಲಿಗೇಷನನ್ನು ಯಾವುದು ಹೇಳ್ಕೊಡುತ್ತೆ? ಔಟ್ ಟು ನಮಗೆ ಹೇಳ್ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಯೂಸ್ಡ್ ಟು. ಸೊ ಯೂಸ್ಡ್ ಟು ಎಕ್ಸ್ಪ್ರೆಸ್ ಪಾಸ್ಟ್ ಹ್ಯಾಬಿಚುವಲ್ ಆ್ಯಕ್ಷನ್. ಈಗಾಗಲೇ ಏನಪ್ಪ ಅಂದ್ರೆ ಅದು ಒಂದು ಆಗಿ ಹೋಗಿರ್ತಕ್ಕಂಥದ್ದನ್ನು ಹೇಳೋದಕ್ಕೆ ನಾವು ಇದನ್ನು ಬಳಸ್ತೀವಿ. ಸೊ ಫಾರ್ ಎಕ್ಸಾಂಪಲ್, ದೇರ್ ಯೂಸ್ಡ್ ಟು ಬಿ ಎ ಪೌಂಡ್ ಹಿಯರ್ ಲಾಂಗ್ ಅಗೋ, ಅಲ್ಲೊಂದು ಕೆರೆ ಇತ್ತು, ಬಹಳ ವರ್ಷಗಳ ಹಿಂದೆ ಅಲ್ಲೊಂದು ಕೆರೆ ಇತ್ತು ಅಂತ ನಾವು ಹೇಳ್ತೀವಿ. ಇಲ್ಲಿ ಅದರ ಪಾಸ್ಟ್ ಹ್ಯಾಬಿಚುವಲ್ ಅನ್ನು ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ದೆನ್ ಐ ಯೂಸ್ಡ್ ಟು ಎಜಿಟೇಟ್ ಟು ಸ್ಪೀಕ್ ವಿತ್ ಮೈ ಲೆಕ್ಚರರ್, ನಮ್ಮ ಉಪನ್ಯಾಸಕರೊಂದಿಗೆ ನಂಗೆ ಮಾತಾಡೋದಕ್ಕೆ ಏನಾಗ್ತಿತ್ತು?
ಒಂಥರ ಎಜಿಟೇಷನ್ ಆಗ್ತಾ ಇತ್ತು, ಒಂದು ಹಿಂಜರಿಕೆ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನು ಇದು ತೋರಿಸ್ಕೊಡುತ್ತೆ. ಸೊ ಯಾವುದು ಯೂಸ್ಡ್ ಟು. ಸೊ ದಟ್ ಮೀನ್ಸ್ ಪಾಸ್ಟ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳನ್ನ ಹೇಳಬೇಕಾದ್ರೆ ನಾವು ಇದನ್ನು ಬಳಕೆ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಆಕ್ಸಿಲರಿ ವರ್ಬ್ಸ್ and how many kinds of auxiliary verbs, and what is the primary auxiliary verbs, and what are the primary auxiliaries, and also modal auxiliaries, and usage of modal auxiliaries and their meanings and their uses. Okay, and B forms anta barutte English alli. So B forms galu yavu andre am, is, are, was, were, and shall be, and will be. ಸೊ ಇವುಗಳಿಗೆ ಏನಂತ ಕರಿತೀವಿ ನಾವು ಬಿ ಫಾರ್ಮ್ಸ್ ಅಂತ ಕೂಡ ಕರಿತೀವಿ. ಓಕೆ, ಒಟ್ಟಾರೆಯಾಗಿ ಇವತ್ತು ನಾವಿವತ್ತು ಆಕ್ಸಿಲರಿ ವರ್ಬ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಮುಂದಿನ ಒಂದು ತರಗತಿಗೆ ನೆಕ್ಸ್ಟ್ ಕ್ಲಾಸ್ ನಾನೇನು ಮಾಡ್ತೀನಪ್ಪ ಅಂದರೆ, ಸೊ ನಿಮಗೆ ಹೆಲ್ಪಿಂಗ್ ವರ್ಬ್ಗಳ ಒಂದು ಚಾರ್ಟನ್ನು ಕೊಡ್ತೀನಿ ನಾನು ನಿಮಗೆ. ಸೊ ಟೆನ್ಸ್ ವೈಸ್ ನಿಮಗೆ ಚಾರ್ಟನ್ನು ಕೊಡ್ತೀನಿ. ಸೊ ಅವುಗಳನ್ನು ಕೂಡ ನೀವೇನಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು, ಸೊ ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಒಂದು ಗ್ರಾಮರ್ ನೋಟ್ಬುಕ್ಕಲ್ಲಿ ನೀವು ನೀಟಾಗಿ ಬರ್ಕೊಂಡು ಇಟ್ಕೋಬೇಕು. ಓಕೆ, ಆ್ಯಂಡ್ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿರಿ. ನೀಟಾಗಿ ಬರೋದನ್ನು ಒಂದು ಗ್ರಾಮರ್ ಅಂತಲೇ ಮಾಡಿ ಅಲ್ಲೆಲ್ಲ ಬರ್ಕೊತ ಹೋಗ್ರಿ. ಸೊ ಮುಂದಿನ ವೀಡಿಯೋಸಲ್ಲಿ ಬರ್ತಕ್ಕಂಥ ಪಾಯಿಂಟ್ಸನ್ನು ಕಂಟಿನ್ಯೂ ಆಗಿ ಅಲ್ಲಿ ಬರ್ಕೊತ ಹೋದರೆ ನಿಮಗೊಂದು ಪರ್ಟಿಕ್ಯುಲರ್ ಐಡಿಯಾಸ್ ಸಿಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಇನ್ಕಂಪ್ಲೀಟ್. ಥ್ಯಾಂಕ್ ಯು.